ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಇವತ್ತಿನ ವಿಡಿಯೋ ಒಳಗೆ ಏನು ಮಾತಾಡ್ಬೇಕಂತಂದ್ರೆ, ಮುಂಜಾನೆ ಎದ್ದ ತಕ್ಷಣ ನಾ ಇವತ್ತು ನೋಡಿದ್ದ ಮೊಬೈಲ್ ಒಳಗೆ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ಒಳಗೆ ಒಂದು ಮಗು ಮೊಬೈಲ್ಗೋಸ್ಕರ ಸಿಟ್ಟು ಬಂದು ಮನೆಯೊಳಗಿಂದ ಎಲ್ಲ ಸಾಮಾನು ಬಿಸಾಕ್ಬಿಟ್ಟು ಪೇರೆಂಟ್ಸ್ ಜೊತೆ ಫೈಟ್ ಮಾಡ್ತಾ ಇತ್ತು. ಸೊ ಅದನ್ನು ಮೀಡಿಯಾ ಒಳಗೆ ಎಲ್ಲರೂ ಅವ್ರ ಮನೆಯೊಳಗೆ ಏನು ಆಗ್ಯದ ಪೇರೆಂಟ್ಸ್ ಜೊತೆ ಜಗಳ ಆಗಲಿ, ಸಾಮಾನು ಬಿಸಾಕಿದ್ದಾಗಲಿ, ಜಸ್ಟ್ ಒಂದು ಮೊಬೈಲ್ ಎಡಿಕ್ಷನ್ಗೋಸ್ಕರ ಈ ಥರ ಮಕ್ಕಳು ಬಿಹೇವ್ ಮಾಡ್ತಾರಂದ್ರೆ ಅದಕ್ಕೆ ರೀಸನ್ ಯಾರು? ನನಗನ್ನಿಸ್ತೈತಿ ಆ್ಯಸ್ ಅ ಪೇರೆಂಟ್ ಆಗಿ, ಆ್ಯಸ್ ಅ ಮದರ್ ಆಗಿ, ಆ್ಯಕ್ಚುಲಿ ನಾವು ಇನಿಷಿಯಲಿ ಯಾವಾಗ ಮಕ್ಕಳಿಗೆ ಸಡನ್ನಾಗಿ ಯಾವುದು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಇನಿಷಿಯಲಿ ಕೊಡಬೇಕಾದ್ರನ ಥಿಂಕ್ ಮಾಡಬೇಕು, ಇಲ್ಲ ಅಂದ್ರೆ ಗ್ರ್ಯಾಜುವಲಿ ಚೇಂಜಸ್ ಮಾಡ್ಕೊತ ಹೋಗಬೇಕು. ಸಡನ್ನಾಗಿ ಮಕ್ಕಳು ನಾವು ಚೇಂಜ್ ಆಗ್ತಾರಂದ್ರೆ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಅಗ್ರೆಸಿವ್ ಮಕ್ಕಳ ಬಿಹೇವಿಯರ್ಗೆ ಎಲ್ಲೋ ಅನಿಸ್ತೈತಿ ನಾವು ಸ್ಟಾರ್ಟಿಂಗಿಂದ ನಾವು ಪೇರೆಂಟ್ಸ್ ಆಗಿ ಕೊಟ್ಟಿದ್ದಕ್ಕೆ ಆ ಥರ ಬಿಹೇವ್ ಮಾಡ್ತಾರೆ ಮಕ್ಕಳು. ಯಾಕಂತಂದರೆ ಈಗೆಲ್ಲ ಅವ್ರ ಪಿಯರ್ಸ ಫ್ರೆಂಡ್ಸನ್ನು ನೋಡಿ ಎಲ್ಲ ಕಲಿತಿರ್ತಾರೆ. ಸೊ ನಾವು ಚೇಂಜ್ ಮಾಡ್ಬೇಕಂದ್ರೆ ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಅದರ ಎಡಿಕ್ಷನ್ ಅಂದ್ರೆ ಸ್ಲೋಲಿ ಟ್ರೈ ಮಾಡ್ಬೇಕು. ಇಲ್ಲ ಒಂದೇ ದಿವಸ ಒಳಗೆ ನೀ ಸ್ಟಾಪ್ ಮಾಡ್ಬೇಕಂತಂದ್ರೆ ಮಕ್ಕಳಿಗೂ ನಮಗೂ ಇಮಿಡಿಯೇಟ್ ಏನಾರ ಸ್ಟಾಪ್ ಮಾಡ್ಬೇಕಂದ್ರೆ ಹೆಂಗೆ ಕಷ್ಟ ಆಗ್ತೈತಲ್ಲ, ಹಂಗೆ ಮಕ್ಕಳಿಗೂ ಇಮಿಡಿಯೇಟ್ ಏನಾರ ಸ್ಟಾಪ್ ಮಾಡಂದ್ರೆ ಭಾಳ ಕಷ್ಟ ಆಗ್ತೈತಿ. ಸೊ ಅದಕ್ಕೆ ನಾವು ಎರಡೂ ಕಡೆಯಿಂದ ಅಗ್ರೆಸಿವ್ ಬಿಹೇವಿಯರ್ ಮಾಡೋಕ್ಕಿಂತ ಮಕ್ಕಳು ಈ ಥರ ಅಗ್ರೆಸಿವ್ ಬಿಹೇವಿಯರ್ ಮಾಡಿದಾಗ ಸ್ವಲ್ಪ ಟೈಮ್ ಕೊಟ್ಟು ಸ್ಲೋಲಿ ಚೇಂಜ್ ಮಾಡ್ಕೊತ ಹೋದ್ರೆ ಮಕ್ಕಳು ಚೇಂಜ್ ಆಗ್ತಾರೆ ಅಂಥೇಳಿ ನನಗೆ ಅನಿಸ್ತೈತಿ. ನಿಮಗೆಲ್ಲ ಏನು ಅನಿಸ್ತೈತಿ ರೀ? ಪ್ಲೀಸ್ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.